ಕುಷ್ಟಗಿ ತಾಲೂಕಿನ ಗುಮ್ಮಗೆರ ಗ್ರಾಮದಲ್ಲಿ 220 ಕೆವಿ ವಿದ್ಯುತ್ ಲೈನ್ ಟೂರೆಂಟ್ ಖಾಸಗಿ ಕಂಪನಿಯು ವಿದ್ಯುತ್ ಸಂಪರ್ಕ ಸಿಬ್ಬಂದಿಗಳು ರೈತರ ಮೇಲೆ ಅಮಾನುಷವಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಬುಧವಾರ ನಡೆದಿದೆ. ಗುಮ್ಮಗೆರ ಗ್ರಾಮದ ರೈತ ರಾಮಪ್ಪ ಬುಡ್ಡಪ್ಪ ಭಜಂತ್ರಿ ಅವರಿಗೆ ಸಂಬಂಧಿಸಿದ ಸರ್ವೆ ನಂಬರ್ 61 ಹಿಸ್ಸಾ 2ರಲ್ಲಿ 4 ಎಕರೆ 10 ಗುಂಟೆ ಜಮೀನಿನಲ್ಲಿ ಬೆಳಗಿನ ಸಮಯದಲ್ಲಿ ಹೊಲದಲ್ಲಿ ರೈತರ ಒಪ್ಪಿಗೆ ಇಲ್ಲದೆ ಏಕಾಏಕಿ ಹೊಲದಲ್ಲಿ ವಿದ್ಯುತ್ ಲೈನ್ ಎಳೆಯುವ ಸಮಯದಲ್ಲಿ ರಾಮಪ್ಪ ಅಣ್ಣ ಹನುಮಂತಪ್ಪ ಭಜಂತ್ರಿ ತಮ್ಮ ಮುದಿಯಪ್ಪ ಉರ್ಫ್ ಹನುಮೇಶ್ ಭಜಂತ್ರಿ ಸೇರಿ ಜಮೀನಿಗೆ ತೆರಳಿ ವಿದ್ಯುತ್ ಕಂಬ ಲೈನ್ ಎಳೆಯದಂತೆ ತಕರಾರು ಮಾಡಿದ್ದಾರೆ. ಆದರೆ ಖಾಸಗಿ ವಿದ್ಯುತ್ ಕಂಪನಿ ಕಾರ್ಮಿಕರು ಹೊಲದ ಮಾಲೀಕನನ್ನ ಮತ್ತು ಕುಟುಂಬದ ಸದಸ್ಯರನ್ನ ಏಕಾಏಕಿ ಎಳೆದಾಡಿದ್ದಾರೆ. ಉಳಿದ ಸದಸ್ಯರು ಕಾರ್ಮಿಕರನ್ನ ತಡೆಯಲು ಹೋದಾಗ ಅವರನ್ನು ಕೂಡ ಮನಬಂದಂತೆ ಥಳಿಸಿ ತೀವ್ರ ಗಾಯಗೊಳಿಸಿದ್ದಾರೆ. ನಂತರ ತಡೆದಿದ್ದಕ್ಕೆ ರೈತರ ಕೈಯಲ್ಲಿದ್ದ ಮೊಬೈಲನ್ನು ಕಸಿದುಕೊಂಡು ಸುಮಾರು 10ಕ್ಕೂ ಹೆಚ್ಚು ಖಾಸಗಿ ಕಂಪನಿ ಕಾರ್ಮಿಕರು ಸೇರಿ 3 ಜನ ರೈತರನ್ನ ಮನಸೋ ಇಚ್ಛೆ ಮನಬಂದಂತೆ ಥಳಿಸಿ ಎಳೆದಾಡಿ ತೀವ್ರವಾಗಿ ಗಾಯಗೊಳಿಸಿದ್ದಾರೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ರೈತರು ತಪ್ಪಿಸಿಕೊಂಡು ಹೋಗುವ ಪ್ರಯತ್ನದಲ್ಲಿ ಇದ್ದರೂ ಕೂಡ ಅವರನ್ನು ಹಿಡಿದು ಹಗ್ಗದಿಂದ ಕಟ್ಟಿದ ಬಡಿದಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಘಟನೆ ಹಿನ್ನೆಲೆ ಟೂರೆಂಟ್ ವಿದ್ಯುತ್ ಲೈನ್ ಗೋಪುರಗಳಿಗೆ ಸಂಬಂಧಿಸಿದಂತೆ ರಾಮಪ್ಪನವರ ಹೊಲದ ಮೇಲೆ ಮೊಗಸಾಲೆ ಹಾದು ಹೋಗುತ್ತಿದ್ದು, ಕಂಪನಿಗೆ ಸಂಬಂಧಿತ ಸಿಬ್ಬಂದಿಗಳು ಅವರ ಮನೆಗೆ ಭೇಟಿಯಾಗಿ ಗಂಟೆಗೆ ಇಂತಿಷ್ಟು ರೊಕ್ಕ ಕೊಡುತ್ತೇನೆ ಎಂದು ಹೇಳಿದ್ದು, ಆದರೆ ರೈತ ಇದು ನಾವು ಕಷ್ಟಪಟ್ಟು ದುಡಿದು ಹಿಡಿದವರಲ್ಲ, ಇದರ ಮೇಲೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಲೈನ್ ಎಳೆಯಬೇಡಿ ಎಂದು ವಾದಿಸಿದ್ದಾರೆ. ಘಟನೆ ಕುರಿತು ಕುಷ್ಟಗಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಆದರೆ ರೈತ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದು, ಘಟನೆ ಯಾವ ಕಡೆ ತಿರುಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ.